ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಗಣಪತಿ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡು ಪ್ರಾರಂಭಿಸಿದ್ವಿ. ಅದನ್ನು ಒಂದು ಸಲ ಎಲ್ಲರೂ ಪಾರಾಯಣ ಮಾಡಿ ಆಯಿತು. ಈಗ ಅದರ ಅರ್ಥವನ್ನು ನೋಡೋಣ. ಅರ್ಥವನ್ನು ನೋಡಿದ ನಂತರ ನಾವು ಒಂದು ಡಿಸ್ಕಷನ್ ಇಟ್ಕೊಳ್ಳೋಣ. ಆ ಡಿಸ್ಕಷನ್ ಇಟ್ಕೊಂಡ್ರೆ ಆವಾಗ ನಮಗೆ ಎಲ್ಲ ವಿಚಾರಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಗ್ಬೋದಲ್ವಾ? ಸರಿ. ಗಣಪತಿ ಉಪನಿಷತ್ ಮೊದಲ ಬಾರಿಗೆ ಯಾರು ಉಪನಿಷತ್ತುಗಳ ಬಗ್ಗೆ ಕೇಳ್ತಾ ಇದ್ದೀರಾ ಅವರಿಗೋಸ್ಕರ ಒಂದು ಸಣ್ಣ ಇಂಟ್ರಡಕ್ಷನನ್ನು ಕೊಟ್ಟು ಆನಂತರ ಉಪನಿಷತ್ತನ್ನು ಪ್ರಾರಂಭ ಮಾಡ್ತೀನಿ. ಈ ಉಪನಿಷತ್ತುಗಳು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ 4 ವೇದಗಳು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇದಷ್ಟರಲ್ಲೂ ಕೂಡ ಈ ಉಪನಿಷತ್ತುಗಳು ಬರುತ್ತೆ. ಏನು ಇದು ಉಪನಿಷತ್ ಅಂದರೆ? ಈ ಶಬ್ದದ ಅರ್ಥ ಬಹಳಷ್ಟು ಸಲ ನೋಡಿದ್ದೀವಿ. ಉಪ ಅಂದರೆ ಹತ್ತಿರ, ನೀ ಅಂದರೆ ಕೆಳಗಡೆ, ಶತ್ ಅಂದರೆ ಕುಳಿತುಕೊಳ್ಳೋದು. ಉಪನಿಷತ್ ಕೆಳಗಡೆ ಕೂತ್ಕೊಂಡು ಕೇಳೋದು ಅಂತ. ಈಗ ಗುರುಗಳ ಮುಂದೆ ಹೋಗಿ ಅವರ ಸಮನಾಗಿ ಯಾರು ಕೂತ್ಕೊಳ್ಳಲ್ಲ, ಕೆಳಗಡೆ ಕೂತ್ಕೊಂಡು ಕೇಳಬೇಕು ಅನ್ನೋದು ಆಗಿಂದ ಬಂದಿರುವಂಥ ಒಂದು ಪದ್ಧತಿ. ಯಾಕಂದರೆ ಆ ಜ್ಞಾನ ಮೇಲಿಂದ ಕೆಳಗೆ ಹರಿಯುತ್ತೆ ಅನ್ನೋದು ಕೂಡ ಕೆಲವರ ನಂಬಿಕೆ. ಉಪನಿಷದ್ ಒಂದರ್ಥ, ಅದು ಗುರುಗಳ ಬಳಿಗೆ ಹೋಗಿ ಕೆಳಗಡೆ ಕೂತ್ಕೊಂಡು ಆ ಜ್ಞಾನವನ್ನು ಜ್ಞಾನಾರ್ಜನೆ ಮಾಡುವಂಥದ್ದು ಅಂತ ಅರ್ಥ. ಇನ್ನೊಂದು ಉಪನಿಷತ್ ಅಂದರೆ ನನ್ನ ಚೈತನ್ಯ, ಈಗ ನನ್ನೊಳಗೆ ಅದಿದೆ, ಅದು ನನ್ನನ್ನು ಬೆಳಗ್ತಾ ಇರುವಂಥ ಒಂದು ಚೈತನ್ಯ ಶಕ್ತಿ ಇದೆ, ಅದರ ಹತ್ತಿರ ಹೋಗೋದಕ್ಕೆ ಸಿಗುವಂಥ ಜ್ಞಾನ, ಅದಕ್ಕೆ ಉಪನಿಷತ್ ಅಂತ ಕೂಡ ಹೇಳ್ತಾರೆ. ಸುಮಾರು 108 ಉಪನಿಷತ್ತುಗಳಿದೆ. ಅದರಲ್ಲಿ 10 ಉಪನಿಷತ್ತುಗಳು ಮಾತ್ರ ಮುಖ್ಯ ಅಂತ ಹೇಳ್ತಾರೆ. ಮುಖ್ಯ ಅಂದರೆ ಉಳಿದದೆಲ್ಲ ಅಂತ ಏನು ಮುಖ್ಯ ಅಲ್ಲ, ಆ ಥರ ಅಲ್ಲ. ಅದು ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಆಚಾರತ್ರಯ ಅಂತ ಹೇಳ್ತೀವಿ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವರು ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತ. ಆದರೆ ಮಧ್ವಾಚಾರ್ಯರು 3 ಜನ ಬರೆದಿದ್ದಾರೆ. ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಈ ಭಾಷ್ಯ ಯಾತಕಪ್ಪ ಬೇಕಾಗುತ್ತೆ ನಮಗೆ ಅಂದರೆ, ಈಗ ಓದ್ಬಿಟ್ಟು ನಮ್ಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಂಡ್ರೆ ಆಗಲ್ಲ. ಅದು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಭಾಷ್ಯ ಬೇಕಾಗುತ್ತೆ. ಯಾರೋ ಗುರುದೇವ್ ಒಂದ್ಸಲ ಹೇಳ್ತಾ ಇದ್ರು, ಗುರುಜಿ ಅನ್ಸುತ್ತೆ, ಪಾರ್ಕಿಂಗ್ ಹಿಯರ್ ಈಸ್ ಫೈನ್ ಅಂತ. ಅಂದರೆ ಇಲ್ಲಿ ಪಾರ್ಕ್ ಮಾಡಿದ್ರೆ ಫೈನ್ ಹಾಕ್ತೀವಿ ಅಂತ. ಪಾರ್ಕಿಂಗ್ ಹಿಯರ್ ಈಸ್ ಫೈನ್ ಅಂತ. ಅವನೇನು ತಿಳ್ಕೊಳ್ತಾನೆ, ಪಾರ್ಕಿಂಗ್ ಹಿಯರ್ ಈಸ್ ಫೈನ್, ಪರವಾಗಿಲ್ಲ ಇಲ್ಲಿ ಫೈನ್ ಪಾರ್ಕ್ ಮಾಡಿದ್ರೆ ಅಂತ. ಹಾಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಈ ಸಣ್ಣ ಸಣ್ಣ ವಾಕ್ಯಗಳನ್ನೇ. ಇನ್ನು ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಮಹಾವಾಕ್ಯಗಳನ್ನಾಗಲಿ ವಿಚಾರವನ್ನಾಗಲಿ ನಮಗೆ ಯಾರಾದರೂ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ಗುರುಗಳು ಬೇಕು. ಆದ್ದರಿಂದ ಆ ಭಾಷ್ಯವನ್ನು ಬರೆದಿದ್ದಾರೆ. ಆ 108 ಉಪನಿಷತ್ತುಗಳಲ್ಲಿ 10 ಮುಖ್ಯ ಉಪನಿಷತ್ತುಗಳಿದೆ ಅಂತ ಹೇಳ್ತಾರೆ. ಆ 10 ಉಪನಿಷತ್ತಲ್ಲಿ ಈ ಗಣಪತಿ ಅಥರ್ವ ಶೀರ್ಷ ಅಥವಾ ಗಣಪತಿ ಉಪನಿಷತ್ತು ಬರೋದಿಲ್ಲ. ಇದು ಮೈನರ್ ಉಪನಿಷತ್, ಅಂದರೆ ಚಿಕ್ಕ ಉಪನಿಷತ್ತು ಅಂತ ಹೇಳ್ಬೋದು. 10 ಉಪನಿಷತ್ತು ಯಾವುದು ಅಂತ ತಮಗೆಲ್ಲ ಗೊತ್ತಿದೆ. ಈಶಕೇನ, ಖಟಮುಂಡ,
ಮಾಂಡುಕ್ಯ, ಐತ್ರೇಯ, ತೈತ್ರೇಯ, ಚಾಂದೋಗ್ಯ, ಬೃಹದಾರಣ್ಯಕ ಅಂತ ನಾವು ಆ 10 ಉಪನಿಷತ್ತುಗಳನ್ನು ಕೇಳಿದ್ದೀವಿ ಆ ಹೆಸರನ್ನು. ಇಲ್ಲಿ ಗಣೇಶ ಅಥರ್ವ ಶೀರ್ಷ ಅಂತ ಯಾಕೆ ಹೇಳ್ತೀವಿ ಅಂದರೆ, ಥರ್ವ ಅಂದರೆ ನಡುಗೋದು ಅಂತ, ಅಥರ್ವ ಅಂದರೆ ನಡುಗದೆ ಇರೋದು ಅಂತಂದರೆ ಈ ಗಣೇಶ ಅಥರ್ವ ಶೀರ್ಷ ಇದನ್ನ ಯಾರು ಅಧ್ಯಯನ ಮಾಡ್ತಾರೋ, ಅಭ್ಯಾಸ ಮಾಡ್ತಾರೋ ಅವರಿಗೆ ಒಂದು ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಇದನ್ನು ಮುಂಬೈಯಲ್ಲಿ ಬಹಳಷ್ಟು ಬಾಯ್ಪಾಠ ಮಾಡಿ ಪ್ರತಿಯೊಂದು ಹಬ್ಬಗಳಲ್ಲೂ ಹೇಳೋ ಒಂದು ವಾಡಿಕೆ ಇದೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಗಣಪತಿನ ತುಂಬ ಆರಾಧಿಸ್ತಾರೆ. ಅಲ್ಲಿ ಶುರುವಾಗಿದ್ದೇ ಅಲ್ಲಿಂದ ಅಂತ ಹೇಳ್ತಾರಲ್ವ. ಅದರಿಂದ ಅಲ್ಲಿ ಮನೆ ಮನೆಯಲ್ಲೂ ಎಲ್ರಿಗೂ ಅದು ಒಂಥರ ಗಣಪತಿ ಅಥರ್ವ ಶೀರ್ಷ ಬರ್ತಾ ಇರುತ್ತೆ. ಈ ನಮ್ಮನ್ನು ನಿರ್ಭಯರನ್ನಾಗಿ ಮಾಡಲಿಕ್ಕೆ ಈ ಗಣೇಶ ಅಥರ್ವ ಶೀರ್ಷವನ್ನು ಕಲಿಬೇಕು ಅಂತ ಹೇಳ್ತಾರೆ. ಈಗ ಯಾವಾಗಲೂ ಭಯ ಅಂತ ಇರೋದು ಯಾವಾಗ? ಎರಡಿದ್ದಾಗ. ನನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದರೆ ತಾನೇ ನನಗೆ ಭಯ ಅಂತ ಆಗೋದು. ಎಲ್ಲವೂ ಒಂದೇ ಅಂತ ಆದಾಗ ಅಲ್ಲಿ ಭಯ ಇರೋದೇ ಇಲ್ಲ. ಯಾರ ಬಗ್ಗೆ ಭಯ? ಯಾತಕ್ಕೋಸ್ಕರ ಭಯ? ಆ ಭಯ ಅನ್ನೋದೇ ಇರೋದಿಲ್ಲ. ಆದ್ದರಿಂದ ಈ ಅಥರ್ವ ಗಣಪತಿ ಅಥರ್ವ ಶೀರ್ಷ ಅಥವಾ ಈ ಗಣಪತಿ ಉಪನಿಷತ್ತು ಈ ಏನು ಹೇಳ್ಕೊಡ್ತಾರೆ, ಅದ್ವೈತವನ್ನು ಕಲಿಸುತ್ತೆ. ಅಂದರೆ ನಾವು ಇಲ್ಲಿ ಬೇರೆ ಬೇರೆ ಇಲ್ಲವೇ ಇಲ್ಲ, ಒಂದೇ ಇರೋದು. ಆದ್ದರಿಂದ ನೀನು ನಿರ್ಭಯನಾಗಿರಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ವೇದಗಳಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಧರ್ಮ ಮತ್ತು ಬ್ರಹ್ಮನ ಕುರಿತಾಗಿ ಹೇಳುತ್ತೆ. ಇದೆಲ್ಲ ಸಾಕಷ್ಟು ಸಲ ವಿಚಾರ ಮಾಡಿದ್ದೀವಿ, ಹೊಸಬ್ರು ಇರೋದ್ರಿಂದ ಮತ್ತೆ ಇದನ್ನು ರಿಪೀಟ್ ಮಾಡ್ತೀನಿ. ವೇದಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ? ಧರ್ಮ ಮತ್ತು ಬ್ರಹ್ಮನ ಬಗ್ಗೆ ವಿಚಾರವನ್ನು ಹೇಳ್ತಾರೆ. ಏನಿದು ಧರ್ಮ ಅಂತ ಹೇಳಿದ್ರೆ, ಜೀವನದಲ್ಲಿ ನಾವು ಪಡಿಬೇಕಾಗಿರೋದು 4 ಪುರುಷಾರ್ಥ ಅಂತ ನಮಗೆಲ್ಲ ಗೊತ್ತಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮ ಏನು ಕಲಿಸುತ್ತೆ? ಸರಿಯಾದ ರೀತಿಯಲ್ಲಿ ನಾವು ನಡೆಯೋದನ್ನು ಕಲಿಸುತ್ತೆ. ತಪ್ಪುಗಳನ್ನು ಮಾಡದೇ ಇರೋ ಹಾಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ರೂಲ್ಸ್ ಇರುತ್ತೆ. ಹೇಗಪ್ಪ ಅಂದರೆ, ಈ ಟ್ರಾಫಿಕ್ ರೂಲ್ಸ್ ಇರುತ್ತೆ. ನಾನೆಲ್ಲ ಒಂದು ಸೈಟ್ ತೊಗೊಳ್ಬೇಕು, ಅದಕ್ಕೊಂದು ರೂಲ್ ಇರುತ್ತೆ. ಮನೆ ಕಟ್ಟಬೇಕು, ಅದಕ್ಕೊಂದು ರೂಲ್ಸ್ ಇರುತ್ತೆ. ಕಾಡು ಸಂರಕ್ಷಣೆ ಮಾಡಬೇಕು, ಅದಕ್ಕೊಂದು ರೂಲ್ಸ್ ಇರುತ್ತೆ. ಇದೆಲ್ಲ ಸಾಮಾಜಿಕ ವ್ಯವಸ್ಥೆ. ಇದೆಲ್ಲದಕ್ಕೂ ಈ ರೂಲ್ಸ್ ಇಲ್ಲದೆ ಇದ್ದರೆ ಮನುಷ್ಯ ಒಬ್ಬೊಬ್ರು ಒಂದೊಂಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಅವ್ರವ್ರಿಗೆ ಬೇಕಾದಂಗೆ ಇರ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ಆ ಟ್ರಾಫಿಕ್ ರೂಲ್ಸ್ ಅನ್ನೋದು ಯಾಕೆ ಮಾಡ್ತಾರೆ ಅಂದರೆ, ನಾವು ಸುಗಮವಾಗಿ ಆ ದಾರಿಯಲ್ಲಿ ಹೋಗಬೇಕು. ಅದಕ್ಕೋಸ್ಕರ ನಮಗೇನು ಅವರು ಇಷ್ಟ ಬಂದಂಗೆ ಹೋಗ್ತೀವಿ, ಅವ್ರು ಬಿಡೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅನುಕೂಲಕ್ಕಾಗಿಯೇ ಈ ರೂಲ್ಸ್ ಮಾಡಿರೋದು. ಹಾಗೆ ಈ ಜೀವನದಲ್ಲೂ ಅಷ್ಟೇ. ಇದು ನನ್ನ ಜೀವನ, ನಾನು ಹೇಗೆ ಬೇಕಾದರೂ ಬದುಕೊಳ್ತೀನಿ ಅಲ್ಲ. ಅದು ಜೀವನ ಅಷ್ಟೇ. ಆ ಜೀವನವನ್ನು ಧರ್ಮವಾಗಿ ನಡ್ಕೊಳ್ಬೇಕು ಅನ್ನೋದು ಶಾಸ್ತ್ರ ಮೊದಲಿಂದನೂ ಹೇಳಿದೆ. ಅದನ್ನು ಪಾಲಿಸಬೇಕು ಅಂತ ಸಾಕಷ್ಟು ಜನ ಪಾಲಿಸಿ ಹೌದು ಅಂತ ಕೂಡ ಒಪ್ಕೊಂಡಿದ್ದಾರೆ. ಧಾರ್ಮಿಕ ನೋಡಿ, ಅದರಿಂದಲೇ 4 ಪುರುಷಾರ್ಥಗಳಲ್ಲಿ ಧರ್ಮ ಮೊದಲು ಬರೋದು. ಧರ್ಮಕ್ಕಾಗಿಯೇ, ಬೇರೆ ಎಲ್ಲ ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಧರ್ಮಕ್ಕಾಗಿಯೇ. ಆ ಧರ್ಮಕ್ಕಾಗಿ ಜೀವನ. ಹಣ ಸಂಪಾದನೆ ಮಾಡ್ತೀವ ಧರ್ಮಕ್ಕಾಗಿ, ಕಾಮನೆಗಳನ್ನು ಇಟ್ಕೊಳ್ತೀವ ಧರ್ಮಕ್ಕಾಗಿ. ಅದೆಲ್ಲವೂ ಧರ್ಮವನ್ನೇ. ವೇದಗಳು ಹೇಳ್ಕೊಟ್ಟಿರೋದು ಏನಪ್ಪ ಅಂತ ಹೇಳಿದ್ರೆ ಧರ್ಮ. ಇಲ್ಲಿ ಧರ್ಮ ಅಂದರೆ ಸರಿ ಯಾವುದು, ತಪ್ಪು ಯಾವುದು ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ. ಜೀವನಕ್ಕೆ ಬೇಕಾದ ಈ ರೂಲ್ಸ್ ಏನಿದಾವೆ ಅವು ಯೂನಿವರ್ಸಲ್ ರೂಲ್ಸ್. ಭಾರತದಲ್ಲಿ ಒಂದು ರೂಲ್ಸು, ಬೇರೆ ದೇಶದಲ್ಲಿ ಒಂದು ರೂಲ್ಸು, ಅಮೆರಿಕಾದಲ್ಲಿ ಒಂದು ರೂಲ್ಸು, ಜರ್ಮನಿ ಆ ಥರ ಅಲ್ಲ. ಮನುಷ್ಯ ಜೀವನಕ್ಕೆ ಬೇಕಾಗಿರುವಂತಹ ರೂಲ್ಸ್ ಅದು ಯೂನಿವರ್ಸಲ್. ಅಂದರೆ ಎಲ್ಲೆಲ್ಲೂ ಒಂದೇ ಆಗಿರುತ್ತೆ. ಆ ಯೂನಿವರ್ಸಲ್ ಲಾದಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ತಪ್ಪಿಸ್ಕೊಂಡ್ರೆ ಹೋಯಿತು, ಜೀವನ ಅಲ್ಲೋಲ ಕಲ್ಲೋಲ ಹೋಗ್ಬಿಟ್ಟಿರುತ್ತೆ. ಅದರಲ್ಲಿ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡು ನಡೆದಿದ್ದೇ ಆದರೆ ಹೈಯೆಸ್ಟ್ ಪಾಯಿಂಟ್ ಜೀವನದಲ್ಲಿ, ಈ ಕೊಟ್ಟಿರೋ ನಮ್ಮ 60, 50, 70 ವರ್ಷ ಜೀವನದಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ವೇದಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಲಿಮಿಟೇಷನ್ಸ್ ಏನು? ನಾವು ಅನ್ಲಿಮಿಟೆಡ್ ಆಗಿ ನಾವು ಏನನ್ನ ಪಡ್ಕೊಳ್ಬೋದು,
ಅದೆಲ್ಲವನ್ನು ವೇದದಲ್ಲಿ ಹೇಳ್ತಾರೆ. ಆ ವೇದದಲ್ಲಿ ನಮ್ಮ ಆಸೆಗಳು, ಡಿಸೈರ್ಸ್ ಬೇಕಾದಷ್ಟಿದೆ, ಅದನ್ನು ಪೂರ್ತಿ ಮಾಡ್ಕೊಳ್ಳೋದು ಹೇಗೂ ಅನ್ನೋದು ಹೇಳ್ತಾರೆ, ಅದನ್ನು ಓವರ್ಕಮ್ ಮಾಡೋದು ಹೇಗೂ ಅಂತಲೂ ಹೇಳ್ತಾರೆ. ಅಂದರೆ ಮುಕ್ತಿ, ಮೋಕ್ಷ, ಆ ಆಸೆಗಳನ್ನು ಮೀರಿ ನಾವು ಯಾವ ರೀತಿಯಲ್ಲಿ ನಡಿಬೇಕು, ಅದೆಲ್ಲವೂ ಧರ್ಮ ಅಂತ ಆಗತ್ತೆ. ಬರೀ ಅಷ್ಟೇ ಧರ್ಮದಲ್ಲಿ ಆ ರೀತಿಯಲ್ಲಿ ನಡೆದ ಮೇಲೆ ಬ್ರಹ್ಮಜ್ಞಾನಕ್ಕೆ ಒಬ್ಬ ಮನುಷ್ಯ ಯೋಗ್ಯನಾಗ್ತಾನೆ. ಆ ಬ್ರಹ್ಮ ಅನ್ನೋದು ಏನು ಕಲಿಸುತ್ತೆ? ಜೀವನದಲ್ಲಿ ಸಂತೋಷವಾಗಿರೋದು ಹೇಗೆ, ಆ ಮುಕ್ತಿಯನ್ನು ಪಡೆಯೋದು ಹೇಗೆ, ಈ ಜನನ ಮರಣ ಚಕ್ರದಿಂದ ಪಾರಾಗೋದು ಹೇಗೆ. ಧರ್ಮಿಷ್ಠನಾಗಿ ಅವನು ನಡ್ಕೊಂಡ ಮೇಲೆ ಅವನಿಗೆ ಏನಪ್ಪ ಬೇಕಾಗಿರೋದು? ಈಗ ಮೋಕ್ಷದ ಬಗ್ಗೆ ತಿಳ್ಕೊಳ್ಬೇಕು. ಅವನು ಜೀವನದಲ್ಲಿ ನಮ್ಗೆಲ್ರಿಗೂ ಬೇಕಾಗಿರೋದು ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್, ಆತ್ಯಂತಿಕ ಸುಖ. ಯಾರಿಗೂ ದುಃಖ. ಈಗ ನೋಡಿ, ಮನುಷ್ಯ ಜನ್ಮದಲ್ಲಿ ನಮಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ದುಃಖ ಮಿಶ್ರಿತ. ಏನೇ ಮಾಡಲಿ ಬರೋ ಫಲ ಎಂಥದ್ದು? ದುಃಖ ಮಿಶ್ರಿತ ಫಲ, ಬಂಧನಕಾರಿಯಾದಂತಹ ಫಲ, ಅಪೂರ್ಣತೆ ಇರುವಂತಹ ಫಲ. ಇದೇ ಸಿಗೋದು ನಮಗೆ ಏನು ಕೆಲಸ ಮಾಡಿದ್ರು ಕೂಡ. ಆದರೆ ಅದನ್ನೆಲ್ಲ ಮೀರಿ ಒಂದು ಆತ್ಯಂತಿಕ ಸುಖ ಅನ್ನೋದು ಒಂದಿದೆ ಅಂತ ತೋರಿಸ್ಕೊಡೋದೆ ಈ ಬ್ರಹ್ಮಜ್ಞಾನ. ನಾವೆಲ್ಲರೂ ಮನುಷ್ಯರು ಹುಟ್ಟಿದಾಗಿಂದಲೇ ಒಂದು 3 ರೀತಿಯ ಒಂದು ಏನು ಹೇಳ್ತೀರಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನಮ್ಮಲ್ಲೆಲ್ಲರಲ್ಲೂ ಇದೆ. ಏನದು? ಮಲ, ವಿಕ್ಷೇಪ, ಅಜ್ಞಾನ ಅಂತ ಹೇಳ್ತಾರೆ. ಮಲ ಅಂತ ಹೇಳಿದ್ರೆ ಏನು ಕೊಳೆ ನಮ್ಮಲ್ಲಿ ತುಂಬಿಕೊಂಡಿದೆ? ಆಸೆ ಅನ್ನೋದೇ ಕೊಳೆ. ಕೋಪ ಬರುತ್ತೆ, ಇಷ್ಟ ಅನಿಷ್ಟಗಳಿಂದ ನಮಗೆ ಬೇರೆ ಬೇರೆ ರೀತಿಯಾದ ಭಾವನೆಗಳು ಮನಸ್ಸಲ್ಲಿ ಉಂಟಾಗತ್ತೆ, ಇಷ್ಟ ಕಷ್ಟಗಳಿದೆ ನಮಗೆ. ಇದನ್ನೇ ಮಲ ಅಂತ ಹೇಳೋದು. ಆ ಮಲ ಇರೋದ್ರಿಂದ ಮನಸ್ಸು ಏನಾಗ್ತಾ ಇದೆ? ವಿಕ್ಷೇಪ ಆಗ್ತಾ ಇದೆ. ಅದು ಶಾಂತವಾಗಿರೋದೇ ಇಲ್ಲ, ಯಾವಾಗಲೂ ಮನಸ್ಸು ಆಜಿಟೇಟ್ ಆಗೇ ಇರುತ್ತೆ. ಮತ್ತೆ ಅಜ್ಞಾನ. ಇದೆಲ್ಲ ಯಾಕೆ ಆಗ್ತಾ ಇದೆ? ಅಜ್ಞಾನ, ಸರಿಯಾದ ಜ್ಞಾನ ನನಗಿಲ್ಲ, ಆದ್ರಿಂದ ಆಗ್ತಾ ಇದೆ. ಹಾಗಾದರೆ ಈ ಮಲ ಅನ್ನೋದು ಹೋಗಬೇಕು ಅಂದರೆ ನಾನೇನು ಮಾಡಬೇಕು? ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡೋದ್ರಿಂದ ನನ್ನ ಆಸೆ, ಇಷ್ಟ, ಕಷ್ಟ ಇವೆಲ್ಲವೂ ನಿವಾರಣೆ ಆಗುತ್ತೆ. ಅದು ಕರ್ಮ ಮಾಡಿ ಅವನು ಕಳ್ಕೊಳ್ತಾ ಮನಸ್ಸನ್ನು, ಈ ಚಂಚಲವಾದ ಮನಸ್ಸು ವಿಕ್ಷೇಪ ಅಂದರೆ ಆಜಿಟೇಟ್ ಆಗ್ತಾ ಇದೆಯಲ್ಲ, ಅದನ್ನು ಹೇಗೆ ನಾನು ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋದಾದರೆ ಅದನ್ನು ಉಪಾಸನೆ ಮಾಡಿ ತಗೊಳ್ಬೇಕು ಅಂತ ಹೇಳ್ತಾರೆ. ಉಪಾಸನೆ, ಪೂಜೆ, ಧ್ಯಾನ, ಇದರಿಂದ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ. ಹಾಗಾದರೆ ಈ ಅಜ್ಞಾನವನ್ನು ಕಳ್ಕೊಳ್ಳೋದು ಹೇಗೆ? ಜ್ಞಾನವನ್ನು ಪಡಿಬೇಕು ಅಷ್ಟೇ. ಯಾವುದು? ಆ ಬ್ರಹ್ಮನನ್ನು ತಲುಪಲಿಕ್ಕೆ ಜ್ಞಾನವನ್ನು ನಾನು ಪಡ್ಕೊಳ್ಬೇಕು, ಬ್ರಹ್ಮಜ್ಞಾನವನ್ನು ನಾನು ಪಡ್ಕೊಳ್ಬೇಕು. ಈ ರೀತಿಯಾಗಿ ನನ್ನಲ್ಲಿರುವ ಕೊಳೆಯನ್ನು ತೊಳ್ಕೊಂಡು ಆ ಕಾನ್ಸಂಟ್ರೇಷನನ್ನು ಬೆಳೆಸ್ಕೊಂಡು ಜ್ಞಾನಾರ್ಜನೆಯನ್ನು ಮಾಡಿದ್ರೆ ಆ ಬ್ರಹ್ಮಜ್ಞಾನ ನನಗೆ ಉಂಟಾಗತ್ತೆ. ಈ ಧರ್ಮ ಅನ್ನೋದು ನಮಗೆ ಈ ನಮ್ಮ ಮನಸ್ಸನ್ನು ತಯಾರುಗೊಳಿಸುತ್ತೆ. ಏನಕ್ಕೆ? ಬ್ರಹ್ಮಜ್ಞಾನಕ್ಕೆ. ಧರ್ಮ ಅಂದರೆ ಸರಿ ತಪ್ಪುಗಳನ್ನು ತಿಳ್ಕೊಂಡು ಈ ಬ್ರಹ್ಮಜ್ಞಾನಕ್ಕೆ ಕೂತ್ಕೊಳ್ತೀನಿ ಎನ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರಬೇಕು, ಶುದ್ಧವಾಗಿರಬೇಕು, ತಿಳಿಯಾಗಿರಬೇಕು, ಏಕಾಗ್ರತೆಯನ್ನು ಹೊಂದಿರಬೇಕು. ಆಗ ಬ್ರಹ್ಮಜ್ಞಾನ ಸಾಧ್ಯ ಆಗತ್ತೆ. ಅದೆಲ್ಲ ಆಗಬೇಕಾದ್ರೆ ಧರ್ಮಿಷ್ಠನಾಗಿದ್ದರೆ ಮಾತ್ರ ನಾನು ಅದು ಮಾಡಲಿಕ್ಕಾಗೋದು, ಇಲ್ಲದೆ ಇದ್ರೆ ಆಗಲ್ಲ. ಈ ಬ್ರಹ್ಮಜ್ಞಾನವನ್ನು ಒದಗಿಸೋದು ಒಂದೇ ಈ ವೇದದ ಅತ್ಯಂತ ಏನಂತಾರೆ ಪರ್ಪಸ್. ಅದರ ಗುರಿ ಏನಪ್ಪ? ವೇದಗಳನ್ನು ಯಾತಕ್ಕೆ ಓದಬೇಕು? ಆ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ. ಆ ಬ್ರಹ್ಮಜ್ಞಾನ ಪಡೆಯೋದ್ರಿಂದ ನನಗೇನಾಗುತ್ತೆ? ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತ ಗೊತ್ತಾಗುತ್ತೆ. ಅದರ ಅನುಭವ ನನಗೆ ಬರುತ್ತೆ. ಆ ಇನ್ಫೈನೈಟ್ ಎಟರ್ನಲ್ ಹ್ಯಾಪಿನೆಸ್ ಯಾವುದಿದೆ ಅದು ನನ್ನದಾಗತ್ತೆ. ಮುಂದುವರೆದು ಏನಾಗುತ್ತೆ? ಜನನ ಮರಣ ಚಕ್ರದಿಂದ ನಾನು ಮುಕ್ತಿಯನ್ನು ಹೊಂದ್ತೀನಿ. ಇದೆಲ್ಲವೂ ಧರ್ಮ ಮತ್ತು ಬ್ರಹ್ಮಜ್ಞಾನದಲ್ಲಿ ಅರ್ಥ ಆಗುತ್ತೆ. ಇದನ್ನು ವೇದಗಳಲ್ಲಿ ನಮ್ಮ ಚಂದದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಈ ಬ್ರಹ್ಮಜ್ಞಾನ, ಬ್ರಹ್ಮ ಅಂತೆಲ್ಲ ತಿಳ್ಕೊಳ್ತಾ ಇರುವಾಗ ಅಲ್ಲಿ ಹೇಳೋದು ಏನಪ್ಪ ಅಂದರೆ ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ ಅಂತ. ಅವನು ಇನ್ಫೈನೈಟ್, ಅವನಿಗೆ ಮೊದಲಿಲ್ಲ ಕೊನೆ ಇಲ್ಲ, ಅವನು ಸರ್ವವ್ಯಾಪಿಯಾಗಿದ್ದಾನೆ ಅಂತ.
ಅವನಿಗೆ ಯಾವುದೇ ರೀತಿಯ ಒಂದು ಆಕಾರವೂ ಇಲ್ಲ, ಅವನಿಗೆ ಯಾವುದೇ ಹೆಸರಿಲ್ಲ ಅಂತ ನಮಗೆ ಗೊತ್ತಿದೆ. ಗಾಡ್ ಈಸ್ ಒನ್, ಹಿ ಈಸ್ ಎವ್ರಿವೇರ್. ಚಿಕ್ಕ ವಯಸ್ಸಿಂದನೂ ಕಲ್ತಿದ್ದೀವಿ. ಗಾಡ್ ಈಸ್ ಒನ್ ಬಟ್ ಫಾರ್ಮ್ಸ್ ಆರ್ ಮೆನಿ ಅಂತ ಹೇಳ್ತೀವಿ. ಈಗ ಎಲ್ಲ ಕಡೆ ಭಗವಂತನನ್ನ ನೋಡಲಿಕ್ಕೆ ನನಗಿನ್ನೂ ಶಕ್ತಿ ಬಂದಿಲ್ಲ, ಅಷ್ಟು ಜ್ಞಾನ ನನ್ನಲ್ಲಿಲ್ಲ. ಆದ್ರಿಂದ ಋಷಿಗಳೇನು ಮಾಡಿದ್ರು, ಮೊದಲು ಸಾಕಾರ ರೂಪದಲ್ಲಿ ನೀನು ಭಗವಂತನನ್ನ ಅರ್ಥ ಮಾಡ್ಕೋ, ಆಮೇಲೆ ನಿರಾಕಾರಕ್ಕೆ ಹೋಗ್ತೀಯಂತೆ ಅಂತ. ಈಗ ಒಂದು ಆಕಾರ ಇದೆ, ನಾನು ಆ ಮೂರ್ತಿಯನ್ನು ನೋಡ್ತಾ ಅದನ್ನು ಮನಸ್ಸಿನಲ್ಲಿ ಸ್ಥಾಪಿಸ್ಕೊಂಡು ಒಂದು ಸಂಬಂಧವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಗಾಳಿಯೊಡನೆ ಒಂದು ಸಂಬಂಧ ಬೆಳೆಸು ಅಂದರೆ ಏನು ಬೆಳೆಸೋದು? ಅಪ್ಪ ಅಮ್ಮನ ಜೊತೆ ಸಂಬಂಧ ಬೆಳೆಸ್ಬೋದು, ಮಕ್ಕಳ ಜೊತೆ ಸಂಬಂಧ ಬೆಳೆಸ್ಬೋದು ಅಲ್ವಾ? ಈ ಗಾಳಿ ಜೊತೆ ಹಾಗೆ ನನ್ನ ಮತ್ತು ಭಗವಂತನ ಒಂದು ಸಂಬಂಧ ಅಂತ ಬೆಳೆಯಬೇಕಾದ್ರೆ ಅಲ್ಲಿ ಒಂದು ಗಣೇಶನೋ, ಒಂದು ಶಿವನೋ, ಒಂದು ದೇವಿನೋ ಏನೋ ಇರಬೇಕು. ಅದನ್ನೇ ನಮ್ಮ ಹಿರಿಯರು ಹೇಳ್ಕೊಟ್ರು. ಏನದು? ಸಗುಣ ರೂಪದಲ್ಲಿ ಮೊದಲು ನೀನು ಆರಾಧಿಸು ಅಂತ. ರಾಮಕೃಷ್ಣ ಪರಮಹಂಸರ ಪುಸ್ತಕ ಓದಿದ್ರೆ ಅದರಲ್ಲಿ ಒಂದು ಕಡೆ ಬರುತ್ತೆ. ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಕಾಳಿ ಮಾತೆಯನ್ನೇ ಪೂಜಿಸ್ತಾ ಇದ್ದಿದ್ದು. ಅವ್ರಿಗೆ ಅಂದ ಕೂಡಲೇ ಕಾಳಿನೇ ನೆನಪಾಗ್ತಾ ಇದ್ದಿದ್ದು. ಆಗ ಅವ್ರ ಗುರುಗಳೊಬ್ರು ಬರ್ತಾರೆ, ತೋತಾಪುರಿ ಅಂತ. ಅವ್ರು ಹೇಳ್ತಾರೆ, ನಿನ್ನಲ್ಲಿ ಇರುವಂತಹ ಆ ಕಾಳೆಯನ್ನ ಕತ್ತರಿಸಿ ಹಾಕು ಅಂತಾರೆ. ಅಂದ್ರೆ ಏನಿದು ಕಾಳಿಯನ್ನ ಕತ್ತರಿಸಿ ಹಾಕು, ಹೀಗೆಲ್ಲ ಹೇಳ್ತಿದಾರಲ್ಲ ಗುರುಗಳು ಅಂತ. ಆಮೇಲೆ ಹಿರಿಯರದನ್ನ ಗುರುಗಳು ವರ್ಣಿಸಿ ಹೇಳಿದಾಗ ಅರ್ಥ ಆಯ್ತು. ನೀನ್ ಬರೀ ಕಾಳಿಯ ರೂಪ, ಸಗುಣ ರೂಪದಲ್ಲೇ ಭಗವಂತನನ್ನ ನೋಡ್ತಾ ಇದೀಯಾ, ನಿರ್ಗುಣಕ್ಕೆ ಯಾವಾಗ ಬರ್ತೀಯಾ? ಆದ್ರಿಂದ ಆ ಕಾಳಿಯನ್ನ ಕತ್ತರಿಸಿ ಹಾಕು, ನಿರ್ಗುಣದಲ್ಲಿ ಭಗವಂತನನ್ನ, ಕಾಳಿಯನ್ನ ಅನುಭವಿಸ್ಲಿಕ್ಕೆ ಶುರು ಮಾಡು ಅಂತ ಹೇಳ್ತಾರೆ. ಹಾಗೆ ನಮಗೂ ಕೂಡ ಮೊದಲು ಸಗುಣ ರೂಪ ಬೇಕು. ಆಮೇಲೆ ಆ ಸಗುಣ ರೂಪದ ಉಪಾಸನೆಯಿಂದ ಒಂದು ಸಂಬಂಧ ಬೆಳೆದ ಮೇಲೆ ಆ ರೀತಿಯಲ್ಲಿ ಅಲ್ಲಿ ಧ್ಯಾನಿಸೋದು ಸುಲಭ ಆಗತ್ತೆ. ಅದಾದ್ಮೇಲೆ ನಿರ್ಗುಣಕ್ಕೆ ಹೋಗ್ಬೋದು. ಅದರಿಂದ ಈ ಆಕಾರ ಶಿವ ಅಂತ ಇರ್ಬೋದು, ಶಕ್ತಿ ಅಂತ ಇರ್ಬೋದು, ವಿಷ್ಣು ಅಂತ ಇರ್ಬೋದು, ರಾಮ ಅಂತ ಇರ್ಬೋದು, ಕೃಷ್ಣ ಅಂತ ಇರ್ಬೋದು, ನಿಮ್ಗೆ ಇಷ್ಟ ದೇವತೆ ಯಾರು ಬೇಕೋ ಅವರನ್ನು ಇಟ್ಕೊಂಡು ಪೂಜಿಸ್ಲಿಕ್ಕೆ ಶುರು ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಗಣಪತಿ ಉಪನಿಷತ್ತು ಅಂತ ನೋಡುವಾಗ ಗಣಪತ್ಯರು ಅಂತ ಹೇಳ್ತಾರೆ. ಈಗ ಶಿವನನ್ನು ಆರಾಧಿಸೋರಿಗೆಲ್ಲ ಶೈವರು ಅಂತ ಹೇಳ್ತಾರೆ, ವಿಷ್ಣುವನ್ನು ಆರಾಧಿಸೋರಿಗೆಲ್ಲ ವೈಷ್ಣವರು ಅಂತಾರೆ, ಸೂರ್ಯನನ್ನು ಆರಾಧ್ಯೋರು ಸೂರ್ಯೋಪಾಸಕರು, ಶಕ್ತಿಯನ್ನು ಶಾಕ್ತರು. ಈ ರೀತಿಯಾಗಿ ಒಂದೊಂದಷ್ಟು ಗುಂಪುಗಳಿದೆ. ಗುಂಪು ನಾವು ಎಲ್ಲ ಕಡೆ ನೋಡ್ತೀವಿ, ಗಣ ಅಂತ ಏನು ಹೇಳ್ತೀವಿ ಅದಕ್ಕೆ. ಆ ಗಣಗಳು ಅಂತ ಅಂದರೆ ನೋಡಿ ಎಷ್ಟು ರೀತಿಯ ಗಣಗಳಿದೆ ಅಂತ ಹೇಳಿದ್ರೆ, ಸ್ಟಾರ್ಸ್ ನಕ್ಷತ್ರಗಳ ಒಂದು ಗುಂಪಿದೆ, ಗ್ರಹಗಳದ್ದೇ ಒಂದು ಗುಂಪಿದೆ, ಪ್ರಾಣಿಗಳದ್ದೇ ಒಂಥರ ಗುಂಪಿದೆ, ಪ್ರಾಣಿಗಳಲ್ಲೂ ಬೇರೆ ಬೇರೆ ಗುಂಪಿದೆ, ಚತುಷ್ಪಾದ ಅಂತ, ಪಕ್ಷಿಗಳು ಅಂತ, ಈ ರೀತಿಯ ಬೇರೆ ಬೇರೆ ಗುಂಪುಗಳಿದೆ. ಹಾಗೆ ಮನುಷ್ಯರಲ್ಲೂ ಇದೆ, ಈ ರೀತಿಯ ಭಕ್ತರಲ್ಲಿ ಗುಂಪುಗಳಿದೆ. ಈ ಗುಂಪುಗಳು ಎಲ್ಲವನ್ನು ನಾವು ನೋಡ್ತಾ ಹೋದರೆ ಇದನ್ನ ಗಣಗಳು ಅಂತ ಹೇಳ್ತಾರೆ. ದೈವಗಣ, ಪಿತೃಗಣ, ಮನುಷ್ಯಗಣ, ಏನು ಬೇಕಾದ್ರೂ ತಗೊಳ್ಳಿ. ಆ ಗುಂಪುಗಳಿಗೆ ಅಧಿಪತಿಯಾಗಿರ್ತಾನೆ, ಅವನನ್ನು ಗಣಪತಿ ಅಂತ ಕರೆದ್ರು. ಗಣಗಳ ಪತಿ. ಗಣ ಅಂದರೆ ಎಣಿಸೋದು, ಎಣಿಸ್ಕೊಳ್ಳೋದು ಅಂತ. ಅವನನ್ನು ಗಣಪತಿ ಅಂತ ಕರೆದ್ರು. ಆ ಗಣಪತಿ ಅಥರ್ವ ಶೀರ್ಷ. ಈಗ ಆ ಭಗವಂತನನ್ನ ಈ ಗಣಪತಿಯ, ಈ ಗಣಗಳ ಪತಿ ಅಧಿಕಾರಿಯಾಗಿ ನೋಡ್ತೀವಿ. ಆ ಗಣಪತಿ ಅನ್ನೋದು ಎಷ್ಟೊಂದು, ಈಗ ನೋಡಿ ನಮ್ಮಲ್ಲಿ ಪಂಚೇಂದ್ರಿಯಗಳಿದೆ, ಪಂಚಭೂತಗಳಿದೆ, ಅವೆಲ್ಲವೂ ಒಂದೊಂದು ಗುಂಪೆ. ಅದನ್ನು ಕೂಡ ಗಣ ಅಂತಲೇ ಹೇಳೋದು. ಅದೆಲ್ಲದಕ್ಕೂ ಒಬ್ಬ ಪತಿ ಇದ್ದಾನೆ ಅಂತ ಹೇಳಿದ್ರೆ, ಅಂದರೆ ಪತಿ ಅಂದರೆ ರಾಜ, ಅವನನ್ನು ಗಣಪತಿ ಅಂತ ಕರೆದ್ರು. ಆ ಗಣಪತಿಯನ್ನು ನಾವು ನೋಡೋದು ಹೇಗೆ? ಸಗುಣ ರೂಪದಲ್ಲಿ ಅವನು ಆನೆಯ ಮುಖ, ಸೊಂಡಲಿರೋನು. ಆ ಗಣಪತಿಯನ್ನೇ ನಾವು ಊಹಿಸ್ಕೊಳ್ಳೋದು ಇವಾಗ. ಯಾಕೆ? ಸಗುಣದಲ್ಲಿ ನಾವು ಗಣಪತಿಯನ್ನು ನೋಡ್ತಾ ಇದ್ದೀವಿ. ಆ ಗಣಪತಿಯನ್ನು ಆರಾಧಿಸೋದ್ರಿಂದ ಏನಾಗುತ್ತೆ? ಅಥರ್ವ, ನಮ್ಮಲ್ಲಿರುವ ಭಯ ಹೊರಟು ಹೋಗುತ್ತೆ. ಆದ್ದರಿಂದ
ಇದನ್ನು ಗಣಪತಿ ಅಥರ್ವಶೀರ್ಷ ಅಂತ ಹೇಳಿದ್ರು. ಗಣಪತಿ ಉಪನಿಷತ್ತು, ಗಣಪತಿ ಅಥರ್ವಶೀರ್ಷ ಈ ಮಂತ್ರವನ್ನು, ಗಣಪತಿ ಅಥರ್ವಶೀರ್ಷ ಮಂತ್ರವನ್ನು ಸ್ವರಸಹಿತ ಸಾಕಷ್ಟು ಬಾಯ್ಪಾಠ ಮಾಡಿ ಉಚ್ಚಾರಣೆ ಮಾಡ್ತಾರೆ. ಪ್ರತಿದಿನವೂ ಹೇಳುವಂತಿದೆ ನೋಡಿ. ಏನೇ ಕಷ್ಟ ಬಂದರೂ ಸಂಕಷ್ಟಿ ಮಾಡ್ತಾರೆ ಅಂತ ಹೇಳ್ತಾರಲ್ವ ಗಣಪತಿ. ಆ ಗಣಪತಿಗೆ ಮೊರೆ ಹೋಗೋದು ಎಲ್ಲರೂ, ಕಷ್ಟ ಪರಿಹಾರ ಮಾಡು ಅಂತ ಹೇಳಿ. ಅಂತಹ ಗಣಪತಿಯನ್ನು ಸಗುಣ ರೂಪವಾಗಿ ಮತ್ತು ನಿರ್ಗುಣ ರೂಪವಾಗಿ ಎರಡೂ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಈ ಗಣಪತಿ ಉಪನಿಷತ್ತು ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಈ ಉಪನಿಷತ್ತು ಶಾಂತಿ ಮಂತ್ರದಿಂದ ಸಾಮಾನ್ಯವಾಗಿ ಪ್ರಾರಂಭ ಆಗುತ್ತೆ. ಆದರೆ ನಮಗೆ ಪುಸ್ತಕದಲ್ಲಿ ಅದು ಡೈರೆಕ್ಟ್ ಮಂತ್ರದಿಂದನೇ, ಈ ಗಣಪತಿ ಉಪನಿಷತ್ತು ಯಾವುದು ಕೊಟ್ಟಿದ್ದೀವಿ ಕನ್ನಡದಲ್ಲಿ ಅದರಲ್ಲಿ ಆ ಮಂತ್ರ ಇಲ್ಲ, ಯಾವುದೋ ಶಾಂತಿ ಮಂತ್ರ. ಆದರೆ ಸ್ವಾಮೀಜಿಯವರು, ಸ್ವಾಮಿ ತೇಜೋಮಯಾನಂದರು ಬರೆದಿರುವಂತಹ ಗಣಪತಿ ಅಥರ್ವಶೀರ್ಷ ಉಪನಿಷತ್ತಿನ ಅರ್ಥದ ಪುಸ್ತಕದಲ್ಲಿ ಅವರು ಈ ಶಾಂತಿ ಮಂತ್ರವನ್ನು ಹೇಳೇ ಮುಂದಕ್ಕೆ ಹೋಗ್ತಾರೆ. ಆದ್ದರಿಂದ ನಾನು ಈ ಶಾಂತಿ ಮಂತ್ರವನ್ನು ಹೇಳಿ ಅದರ ಅರ್ಥವನ್ನು ನೋಡಿ ಮುಂದುವರಿಯೋಣ. ಸ್ವಾಮೀಜಿಯವರು ಕೊಟ್ಟಿರೋ ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಶಾಂತಿ ಮಂತ್ರವನ್ನು ನಾನು ಹೇಳಿ ಅದರ ಅರ್ಥವನ್ನು ಹೇಳ್ತೇನೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ, ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಓಂ ಅಂತ ಹೇಳಿದ್ರೆ ಇದನ್ನು ಗುರುದೇವ್ ಹೇಳೋ ಪ್ರಕಾರ ಭಗವಂತನನ್ನು ಅಡ್ರೆಸ್ ಮಾಡೋದು ಅಂತ. ಸಿಂಬಲ್ ಆಫ್ ಸುಪ್ರೀಂ ಸೆಲ್ಫ್. ಅಂದರೆ ಈಗ ಅಲ್ಲೊಂದು ಭಗವಂತ ಅಂತಿದ್ದಾನೆ, ಅವನನ್ನು ಹೇಗೆ ಕರೆಯೋದು ನಾವು? ಈಗ ಹುಡುಗರು ಹುಡುಗಿಯರು ಮಿಸ್ಟರ್ ಮಿಸ್ಸಸ್ ಎಲ್ಲ ಕರಿಬೋದು. ಆ ಭಗವಂತನನ್ನು ಒಂದು ಕರೀಲಿಕ್ಕೆ ಏನೋ ಬೇಕಲ್ಲ ನಮಗೆ. ಹೇಗಂತ ಅವನನ್ನು ಅಡ್ರೆಸ್ ಮಾಡೋದು ಅಂತ ಹೇಳಿದಾಗ ಓಂ ಅನ್ನೋ ಶಬ್ದದಿಂದ ಆ ಭಗವಂತನನ್ನು ಗುರುತಿಸ್ತೀವಿ ಅಂತ ನೋಡಿ. ಅದಕ್ಕೆ ಎಲ್ಲ ಇದು ಶುರುವಾಗೋದು ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಲ್ವಾ. ಎಲ್ಲವೂ ಓಂ ಇಂದನೇ ಶುರುವಾಗತ್ತೆ. ಹಾಗೆ ಓಂ ಭದ್ರಂ ಅಂತ ಹೇಳಿದ್ರೆ ಇಲ್ಲಿ ಶುಭವಾದದ್ದನ್ನು ಕೇಳೋದು ಅಂತ, ಶುಭ ಅಂತ. ಭದ್ರಂ ಅಂದರೆ ಶುಭ. ಕರ್ಣೇಭಿಹಿ, ಕರ್ಣೆ ಅಂದರೆ ಕಿವಿಗಳು. ಶೃಣುಯಾಮ ಕೇಳೋಣ ಅಂತ. ಏನು ಹೇಳ್ತಿದ್ದಾರೆ ಇಲ್ಲಿ? ಭದ್ರಂ ಕರ್ಣೆ ಭಿಶೃಣುಯಾಮ ದೇವಾಹ. ದೇವಾಹ ಅಂತ ಹೇಳಿದ್ರೆ ಅಲ್ಲಿ ನಾನು ಇಟ್ಟಿರೋ ವಿಗ್ರಹಗಳು ಅಥವಾ ಮೂರ್ತಿಗಳೇನಿದೆ ಆ ಮೂರ್ತಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದೇವರೇ ನನಗೆ ಈ ಯಾವಾಗಲೂ ಒಳ್ಳೆಯದನ್ನು ಈ ಕಿವಿಗಳಿಂದ ಕೇಳೋ ಹಾಗೆ ಮಾಡು ಅಂತ. ಒಳ್ಳೆಯದನ್ನು ಕೇಳೋ ಹಾಗೆ ಮಾಡು ಅಂದರೆ ಎಲ್ಲರೂ ಒಳ್ಳೆಯದೇ ಮಾತಾಡಬೇಕಲ್ಲ ಅಲ್ವಾ. ಒಳ್ಳೆಯದನ್ನು ಎಲ್ಲರೂ ಮಾತಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ನಾನು ಒಳ್ಳೆಯದನ್ನೇ ಕೇಳಬೇಕು, ಏನು ನನ್ನ ಪ್ರಾರ್ಥನೆ. ಹಾಗಿದ್ರೆ ನಾನು ಒಳ್ಳೆಯದನ್ನು ಕೇಳಬೇಕು ಅನ್ನೋದಿದ್ರೆ ಮೊದಲು ನಾನು ಒಳ್ಳೆಯದನ್ನು ಮಾತನಾಡಬೇಕು. ಯಾಕೆ? ನಾನು ಮಾತನಾಡಿದ್ದು ಬೇರೆಯವ್ರು ಕೇಳ್ತಾರೋ ಬಿಡ್ತಾರೋ ನಾನು ಮೊದಲು ಕೇಳಿಸ್ಕೊತೀನಿ ಅಲ್ವಾ. ಆದ್ದರಿಂದ ಒಳ್ಳೆಯದನ್ನು ಕೇಳಬೇಕು ಅಂದರೆ ಒಳ್ಳೆಯದನ್ನು ಮಾತನಾಡಬೇಕು. ಭದ್ರಂ ಪಶ್ಯೇಮ ಅಂದರೆ ನೋಡೋದು, ನಾನು ಏನು ನೋಡ್ತೀನಿ ಅದು. ಅಕ್ಷಿಭಿಹಿ ಕಣ್ಣಿನಿಂದ. ಯಜತ್ರಾಹ ಅಂತ ಹೇಳಿದ್ರೆ ನಾನು ಯಾರನ್ನು ಪೂಜಿಸ್ತೀನೋ
ಆ ವಿಗ್ರಹಗಳನ್ನು ಇಟ್ಕೊಂಡು ಯಾರನ್ನು ಪೂಜಿಸ್ತೀನೋ ಆ ದೇವತೆಗಳಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಏನಂತ? ಪಶ್ಯೇಮ ಅಕ್ಷಿಭಿಃ ಯಜತ್ರಾಹ ಸ್ಥಿರೈಃ ರಂಗೈಃ. ನಾನು ಏನನ್ನು ನೋಡ್ತೀನೋ ಅದೆಲ್ಲವೂ ಒಳ್ಳೆಯದನ್ನೇ ನೋಡೋ ಹಾಗೆ ಮಾಡು. ಇಲ್ಲಿ ವ್ಯಾಖ್ಯಾನಕಾರರು ಇನ್ನೊಂದು ಮಾತು ಹೇಳ್ತಾರೆ, ನಾನು ನೋಡಿದ್ದೆಲ್ಲ ಒಳ್ಳೆಯದೇ ಆಗಲಿ ಅಂತ ನನ್ನ ಭಾವನೆಯಲ್ಲಿರಬೇಕು, ನಾನು ನೋಡ್ತಾ ಇರೋದೆಲ್ಲ ಒಳ್ಳೆಯದು ಅಂತಲೇ ನಾನು ತಿಳ್ಕೊಳ್ಬೇಕು, ಅಥವಾ ನಾನು ನೋಡಿದ್ರಲ್ಲೆಲ್ಲ ಒಳ್ಳೆಯದನ್ನೇ ಕಾಣಬೇಕು. ನಾನು ಆ ಶಕ್ತಿ ನನ್ನಲ್ಲಿರಬೇಕು. ಯಾಕಂದರೆ ಎಲ್ಲವೂ ಹೇಗೆ ಕೇಳಿದ್ದೆಲ್ಲವೂ ಒಳ್ಳೇದಾಗಬೇಕು ಅಂದರೆ ನಾನು ಒಳ್ಳೇದು ಮಾತಾಡಬೇಕು, ನಾನು ನೋಡೋದೆಲ್ಲ ಒಳ್ಳೇದಾಗಬೇಕು ಅಂದರೆ ನನ್ನಲ್ಲಿ ಆ ದೃಷ್ಟಿ ಬರಬೇಕು. ಏನಂತ? ಜೀವನದಲ್ಲಿ ಯಾರನ್ನಾದರೂ ನೋಡಿ, ಯಾವುದನ್ನಾದರೂ ನೋಡಿ 100% ಒಳ್ಳೆಯದು 100% ಕೆಟ್ಟದ್ದು ಅಂತ ಇಲ್ವೇ ಇಲ್ಲ. ಸ್ವಲ್ಪನಾದರೂ ಒಳ್ಳೆತನ ಇರುತ್ತೆ. 99% ಕೆಟ್ಟವರಾಗಿದ್ದರೂ ಕೂಡ ಅವ್ರಿಗೆ 1% ಒಳ್ಳೇದಿರುತ್ತೆ. ಹಾಗಾಗಿ ನಾನು ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅಂತ ಇಲ್ಲಿ ಪ್ರಾರ್ಥನೆ. ಸ್ಥಿರೈಹಿ ಅಂಗೈಹಿ ತುಷ್ಟುವಾಂ ಸಹ ಅಂತ. ಅಂದರೆ ಸ್ಥಿರವಾದ ಅಂಗಗಳು, ಹೃದಯ ಮತ್ತು ಕೈಕಾಲುಗಳು. ಸ್ಥಿರೈಹಿ ತುಷ್ಟುವಾಂ ಸಸ್ತನೋಭಿಃ. ಈ ಶರೀರವನ್ನು ನಮಗೆ ಕೊಟ್ಟಿದೆಯಾ, ಈ ಅಂಗಾಂಗಗಳಿಂದ ನಿನ್ನನ್ನು ಯಾವಾಗಲೂ ಸ್ಮರಿಸುವಂತಾಗಲಿ. ಈ ಶರೀರದಿಂದ, ತನೂಭಿಃ ಅಂದರೆ ಶರೀರದಿಂದ. ಈ ಶರೀರವನ್ನು ಕೊಟ್ಟಿದ್ಯಾ, ಅದನ್ನು ನಿನ್ನ ಹೊಗಳಿಕೆಗೆ, ನಿನ್ನ ಸೇವೆಗೆ, ನಿನಗೋಸ್ಕರ ನಾನು ಸಮರ್ಪಿಸ್ಕೊಳ್ತೀನಿ ಅಂತ. ದೇವಹಿತಂ ಯದಾಯುಃ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ. ಒಳ್ಳೆಯದನ್ನು ಕೇಳುವಂತಾಗಲಿ, ಒಳ್ಳೆಯದನ್ನು ನೋಡುವಂತಾಗಲಿ, ಒಳ್ಳೆಯದನ್ನು ಮಾಡುವಂತಾಗಲಿ ಅಲ್ವಾ? ಇಡೀ ಜೀವನವನ್ನು ನಾವು ಯಾವ ರೀತಿಯಲ್ಲಿ ಕಳೆಯೋಣ? ಒಳ್ಳೆಯದನ್ನು ಮಾಡೋದು ಅಂದರೆ ಆ ಭಗವಂತನ ಕೆಲಸಕ್ಕಾಗಿ. ಈ ಕೈ ಕಾಲುಗಳನ್ನು ಉಪಯೋಗಿಸ್ತೀವೋ ಅದು ಭಗವಂತನಿಗಾಗಿ, ನಡುಗ್ತೀವ ಅದು ಭಗವಂತನಿಗಾಗಿ, ಅದು ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಅಂತ, ಪ್ರಪಂಚವನ್ನು ನೋಡ್ತಾ ಇದ್ದೀನ ಭಗವಂತನನ್ನು ದರ್ಶಿಸ್ತಾ ಇದ್ದೀನಿ ಅಂತ, ಕಿವಿಗಳಲ್ಲಿ ಏನೇನೋ ಕೇಳ್ತಾ ಇದ್ದೀನ ಅದೆಲ್ಲವೂ ಮಂತ್ರಗಳು ಅಂತ ನನಗೆ ಗೊತ್ತಾಗಬೇಕು. ವ್ಯಶೇಮ ದೇವಹಿತೈ ಯದಾಯುಃ ಅಂದರೆ ನನಗೆ ಆಯಸ್ಸು ಜಾಸ್ತಿ ಮಾಡು ಅಥವಾ ಕಡಿಮೆ ಮಾಡು ಅಂತ ನಾನು ಕೇಳೋದಿಲ್ಲ. ನನಗೇನು ಆಯಸ್ಸನ್ನು ಕೊಟ್ಟಿದೆಯಾ ಅದನ್ನು ಸ್ಥಿರೈಹಿ ಅಂಗೈ ಶಕ್ತಿಯುತವಾಗಿ, ಆರೋಗ್ಯವಾಗಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋ ಹಾಗೆ ನನಗೆ ಅವಕಾಶ ಮಾಡಿಕೊಡು ಅಂತ ಪ್ರಾರ್ಥನೆ. ಹಾಗೆ ಪ್ರಾರ್ಥನೆ ಮಾಡಾದಮೇಲೆ ಏನು ಕೇಳ್ತಾ ಇರೋದೀಗ ನೋಡಿ ಇಲ್ಲಿ, ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸುಷ್ಟುವಾಂ ಸಸ್ತನೋಭಿಃ ವ್ಯಶೇಮ ದೇವಹಿತೈ ಯದಾಯುಃ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ. ಈಗ ಇಂದ್ರನನ್ನು ಕೇಳ್ಕೊಳ್ತಾ ಇದ್ದೀವಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನ ಪೂಷಾ ವಿಶ್ವವೇದಾಃ ಸ್ವಸ್ತಿನ ಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿರ್ದದಾತು. ಬೃಹಸ್ಪತಿ ಅಂದರೆ ದೇವಗುರು, ಜ್ಞಾನವನ್ನು ಕೊಡುವಂಥವನು, ಅವನು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ. ಇಂದ್ರ ನಮಗೆ ಆಶೀರ್ವಾದವನ್ನು ಮಾಡಲಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ. ಇಂದ್ರ ಅವನು ಎಷ್ಟೋ 100 ಯಾಗಗಳನ್ನು ಮಾಡಿ ಅದೊಂದು ಪೋಸ್ಟ್ ದೇವತೆಗಳಲ್ಲಿ ಅದನ್ನು ಪಡ್ಕೊಂಡಿರ್ತಾನಂತೆ, ಅವನು ನಮಗೆ ಆಶೀರ್ವಾದವನ್ನು ಮಾಡಲಿ. ಸೂರ್ಯ ಎಲ್ಲರಿಗೂ ಬೆಳಕನ್ನು ಕೊಡುವಂಥವನು, ಆ ಸೂರ್ಯ ಇಲ್ಲದೆ ಏನೋ ನಡೆಯೋದೇ ಇಲ್ಲ, ಅಂತಹ ಸೂರ್ಯ ನಮಗೆ ಆಶೀರ್ವಾದವನ್ನು ಮಾಡಲಿ. ಗರುಡ ಯಾಕೆ ಬರ್ತಾನೆ ಇಲ್ಲಿ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ವಿಷ್ಣುವಿನ ವಾಹನ ಅಲ್ಲಿ
ಅವನು ಎಲ್ಲ ಏನು ಹೇಳ್ತಾರೆ ಅಡೆತಡೆಗಳನ್ನು ತೆಗೆಯುವಂಥವನಂತೆ. ಅಷ್ಟು ಸ್ಪೀಡಾಗಿ ಅವನು ಹಾರ್ಲಿಕ್ಕಾಗತ್ತಲ್ವ. ಅವನು ಆ ನಮಗೆ ಬರುವಂತಹ ಅಡೆತಡೆಗಳನ್ನು ಹೋಗಲಾಡಿಸುವಂಥವನು. ಆದ್ದರಿಂದ ಅವನು ನಮ್ಮಲ್ಲಿ ಆ ಗರುಡ ನಮಗೆ ಈ ಮಾರ್ಗದಲ್ಲಿ ನಡೆಯುವಾಗ ಬರುವಂತಹ ಅಡೆತಡೆಗಳನ್ನು ಅವನು ಹೋಗಲಾಡಿಸ್ಲಿ ಅಂತ. ಬೃಹಸ್ಪತಿ ಈ ದೇವಗುರು ಅಂತ ಏನು ಹೇಳ್ತೀವಿ, ಅವನು ಕೂಡ ನಮಗೆ ಒಳ್ಳೆಯದನ್ನು ಮಾಡಲಿ. ಓಂ ಶಾಂತಿ ಶಾಂತಿ. ಈ ಶಾಂತಿ ಅಂತ ಹೇಳುವಾಗ ನೋಡಿ, ಬೇಕಾದಷ್ಟು ರೀತಿಯಲ್ಲಿ ಈ ಶಾಂತಿಯ ಬಗ್ಗೆ ವಿವರಣೆಯನ್ನು ನಾವು ನೋಡಿದ್ದೀವಿ. ಒಂದು ಶಾಂತಿ ಒಂದು ರೀತಿಯಲ್ಲಿ ಹೇಳೋದಾದರೆ, ನನ್ನ ಮನಸ್ಸು ಪ್ರಶಾಂತವಾಗಿರಬೇಕು. ಇದರ ಅಧ್ಯಯನವನ್ನು ಮಾಡಬೇಕು ಅಂದರೆ ನನ್ನ ಮನಸ್ಸು ಪ್ರಶಾಂತವಾಗಿರಬೇಕು. ಆ ಪ್ರಶಾಂತತೆಯನ್ನು ಕೊಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಮನಸ್ಸು ಸರಿಗಿದೆ, ಶರೀರದಲ್ಲಿ ನನಗೆ ಪ್ರಾಣ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ರೋಗಗಳಿದೆ, ಅದೆಲ್ಲವೂ ಶಾಂತ ಆಗಬೇಕು. ಮನಸ್ಸು ಶಾಂತ ಆಗಬೇಕು, ಶರೀರವು ರೋಗ ರುಜಿನಗಳಿಲ್ಲದೆ ಆರೋಗ್ಯವಾಗಿರಬೇಕು, ಅದು ಕೂಡ ಶಾಂತವಾಗಿರಬೇಕು. ಇದು ಎರಡೂ ಸರಿಗಿದೆ. ಆದರೆ ಈ ನೇಚರ್ ಏನಿದೆ, ಪರಿಸರ ಏನಿದೆ, ಅದು ಸರಿಯಾಗಿಲ್ಲ. ಏನು ಮನೇಲಿ ಕೂತ್ಕೊಂಡು ನಾನು ಅಧ್ಯಯನ ಮಾಡಬೇಕು ಅಂದರೆ ಪಕ್ಕದ ಮನೆಯವ್ರು ಜೋರಾಗಿ ಟಿ ವಿ ಹಾಕಿರ್ತಾರೆ. ಬೇಡ ಹೊರಗಡೆ ಮರದ ಕೆಳಗೆ ಕೂತ್ಕೊಂಡು ಮಾಡ್ತೀನಿ ಅಂದರೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಇದೆಲ್ಲವೂ ಸರಿಯಾಗಿದ್ದು ನನ್ನ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಸಾಧನೆ ಸಾಧ್ಯ. ಆದ್ದರಿಂದ 3 ಸಲ ಶಾಂತಿಯನ್ನು ಇಲ್ಲಿ ಹೇಳಲಿಕ್ಕಾಗತ್ತೆ. ಇನ್ನೊಂದು ಅರ್ಥದಲ್ಲಿ ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ ಇದರ ಅರ್ಥವನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ಶಾಂತಿಯನ್ನು ಕೇಳ್ಕೊಂಡ್ಮೇಲೆ ಗಣಪತಿ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಗಣಪತಿ ಉಪನಿಷತ್ತಿಗೆ ಪ್ರವೇಶ ಮಾಡೋಣ. ಈಗ ಹೇಳಿದ ಮಂತ್ರದಲ್ಲಿ ನಾವು ಖಂಡಿತವಾಗಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಭಯವನ್ನು ಹೋಗಲಾಡಿಸುವವನು ಗಣಪತಿ ಅಂತ ನಾವು ಒಪ್ಕೊಂಡು ಈಗ ಅಲ್ಲಿ ಪ್ರವೇಶವನ್ನು ಮಾಡಿಕೊಳ್ಳೋಣ. ಗಣಪತಿ ಅಥರ್ವ ಉಪನಿಷತ್ತು ಏನು ಶುರುವಾಗತ್ತೆ. ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ. ಮೊದಲನೇ ಮಂತ್ರ. ನಮಸ್ತೆ ಗಣಪತಯೇ. ಓಂ ಅಂದರೆ ಮತ್ತೆ ಆ ಭಗವಂತ, ನಮಃ ಅಂತ ಹೇಳಿದ್ರೆ ನಮಸ್ಕಾರ ಮಾಡುವಂಥದ್ದು. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮಸ್ಕಾರ ಮಾಡೋದು ಸರ್ವೇ ಸಾಮಾನ್ಯ. ಅದು ಹಿರಿಯರಿಗಿರ್ಬೋದು ಅಥವಾ ಜ್ಞಾನಿಗಳಿಗಿರ್ಬೋದು, ತಂದೆ ತಾಯಿಗಳಿರ್ಬೋದು, ನಮಗೆಲ್ಲ ನಮಸ್ಕಾರ ಮಾಡಿ ಗೊತ್ತೇ ಇದೆ. ಆ ನಮಸ್ಕಾರ ಮಾಡೋದು ಅಂತ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ನಾವು ಕೊಡುವಂತಹ ಒಂದು ರೆಸ್ಪೆಕ್ಟ್. ಅವ್ರಿಗೇನೋ ಸಿಗುತ್ತೆ, ಇಲ್ಲ ಅವ್ರಿಗೇನು ಸಿಗಲ್ಲ. ನಾವು ನಮಸ್ಕಾರ ಮಾಡೋದ್ರಿಂದ ಆಶೀರ್ವಾದ ನಮಗೆ ಸಿಗುತ್ತೆ ಅಷ್ಟೇನೆ ಹೊರತು ಅವರಿಗೇನೋ ಆಗುತ್ತೆ, ನಾನು ಯಾಕೆ ನಮಸ್ಕಾರ ಮಾಡಬೇಕು, ಮಾಡಬೇಡ, ಏನೂ ಆಗಲ್ಲ ಅವ್ರಿಗೆ. ಅವ್ರು ಎಕ್ಸ್ಪೆಕ್ಟು ಮಾಡೋದಿಲ್ಲ ಅಲ್ವಾ. ಆ ನಮಸ್ಕಾರ, ತಲೆ ಬಗ್ಗೆ ನಮಸ್ಕಾರ ಮಾಡುವಂಥದ್ದು ಏನು. ನಾವು ಮೊದಲು ಏನು ಮಾಡ್ತೀವಿ, ವಯಸ್ಸಿನಲ್ಲಿ ಹಿರಿಯರಾದವರಿಗೆ ನಮಸ್ಕಾರ ಮಾಡೋದನ್ನು ಕಲಿಸಿದ್ದಾರೆ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದನ್ನು ಕಲಿಸಿದ್ದಾರೆ. ಗುರು ಹಿರಿಯರು, ಗುರುಗಳು ಏನಿದ್ದಾರೆ ಅವರು ಸಣ್ಣ ವಯಸ್ಸಿನಲ್ಲೇ ಜ್ಞಾನ ಪಡೆದಿರ್ತಾರೆ, ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರೇ ಆಗಿರ್ತಾರೆ. ಆದರೆ ಅವರು ಜ್ಞಾನವನ್ನು ಪಡೆದಿರ್ತಾರಲ್ವಾ, ಅದಕ್ಕಾಗಿ ಅವ್ರಿಗೆ ನಮಸ್ಕಾರ. ನಾವಲ್ಲಿ ಅರೆ ಆ ಹುಡುಗ ನನಗಿಂತ ಚಿಕ್ಕವನು, ಅವನಿಗೆ ನಮಸ್ಕಾರ ಮಾಡೋದು, ಅಲ್ಲಿ ವಯಸ್ಸನ್ನು ನಾವು ನೋಡೋದಿಲ್ಲ. ಅದಕ್ಕೆ ಮೊದಲು ಜ್ಞಾನಕ್ಕೆ ನಮಸ್ಕಾರ. ಯಾರು ಅತ್ಯಂತ ಜ್ಞಾನಿಗಳಾಗಿರ್ತಾರೋ ಅವ್ರಿಗೆ ವಯಸ್ಸನ್ನು ನೋಡ್ಲಿಕ್ಕೆ ಹೋಗಲ್ಲ, ಅಲ್ಲಿ ನಮಸ್ಕಾರ. ಇನ್ನೊಂದು, ವಯಸ್ಸಾದವ್ರು ಎಷ್ಟೇ ದಡ್ರಿರ್ಬೋದು, ಇವ್ರಿಗೇನು ಗೊತ್ತಿಲ್ಲ, ಇವ್ರಿಗೇನು ನಮಸ್ಕಾರ ಮಾಡೋದು, ಅವ್ರು ಅಷ್ಟು ವರ್ಷ ಬಾಳಿ ಬದುಕಿದಾರಲ್ವಾ, ಅವರಲ್ಲಿ ಜೀವನದ ಅನುಭವ ಇದೆ ಅಲ್ವಾ, ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಹಾಗೆ ಭಗವಂತನಿಗೆ ಯಾರ ಗುರುಗಳು
ಗುರುಗಳಿಗೆ, ತಂದೆ ತಾಯಿಗಳಿಗೆ, ಭಗವಂತನಿಗೆ, ದೇಶಕ್ಕೆ, ಇದೆಲ್ಲದಕ್ಕೂ ನಮಗೆ ನಮಸ್ಕಾರ ಮಾಡೋದು ಗೊತ್ತಿದೆ. ಭಾರತದಲ್ಲಂತೂ ಕಲ್ಲು, ಮಣ್ಣು, ಮರ ಎಲ್ಲದಕ್ಕೂ ನಮಸ್ಕಾರ ಮಾಡ್ತೀವಿ ನಾವು. ಯಾಕೆ? ಎಲ್ಲದರಲ್ಲೂ ನಾವು ಭಗವಂತನನ್ನು ಕಾಣ್ತೀವಿ. ಅದು ನಮ್ಮ ಭಾರತದ ಒಂದು ಕಲ್ಚರ್. ಇಲ್ಲಿ ಗಣಪತಿ ಅಂತ ಅಂದ್ಕೊಳ್ಳೆ ನಮಗೆ ಆ ಸೊಂಡಿಲು ಇರುವಂತಹ ಗಣಪತಿಯನ್ನೇ ನಾವು ನಮಸ್ಕಾರ ಮಾಡ್ತಾ ಇರೋದು. ಈ ಗಣಪತಿ ನೋಡಿ, ಶಿವನನ್ನ ಶೈವರು ಪ್ರಾರ್ಥಿಸ್ಬೋದು, ವಿಷ್ಣುವನ್ನ ವೈಷ್ಣವರು ಪ್ರಾರ್ಥಿಸ್ಬೋದು, ಆದರೆ ಗಣಪತಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಅವನು ಯಾವ ಇದಕ್ಕೂ ಸೇರಿದವನಲ್ಲ, ಅವನು ಗಣಪತಿ. ಯಾವ ಪೂಜೆ ಶುರುವಾಗಬೇಕಾದ್ರೂ ಗಣಪತಿ ಪೂಜೆಯಿಂದನೇ ಪ್ರಾರಂಭ ಆಗೋದು. ಅದು ಒಂದು ಶಿವನಿಗೆ ಮಾಡೋದಾಗಲಿ, ವಿಷ್ಣುಗೆ ಮಾಡೋದಾಗಲಿ, ದೇವಿಗೆ ಮಾಡೋದಾಗಲಿ ಮೊದಲು ಯಾವುದು? ಗಣಪತಿಗೆ. ಆದ್ದರಿಂದ ಇಲ್ಲಿ ಗಣಪತಿಗೆ ನಮಸ್ಕಾರ. ಇಲ್ಲಿ ಗಣಪತಿ ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಆ ಗಣಗಳಿಗೆ ಪತಿ, ಆ ಗಣಪತಿಗೆ ನಮಸ್ಕಾರ. ಮುಂದೆ ಏನು ಹೇಳ್ತಾರೆ? ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ತ್ವಂ ಅಂದರೆ ನೀನು, ಏವ ನೀನೊಬ್ಬನೇ, ತ್ವಂ ಏವ ಪ್ರತ್ಯಕ್ಷಂ ತತ್ವಮಸಿ. ತತ್ವಂ ಅಸಿ ಮಹಾವಾಕ್ಯವನ್ನು ನಾವೆಲ್ಲರೂ ಕೇಳಿದ್ದೀವಿ. ನೀನು ಅದೇ ಆಗಿದೆಯಾ ಅಂತ. ತತ್ವಮಸಿ ಅಂತಂದರೆ ಈಗ ನನ್ನಲ್ಲಿರುವ ಚೈತನ್ಯ ಶಕ್ತಿ ಮತ್ತು ಅಪರಮಾತ್ಮ, ಈ ಜೀವಾತ್ಮ ಪರಮಾತ್ಮ ಬೇರೆ ಆಗಲೇ ಇಲ್ಲ. ಯಾಕೆ? ಆ ಚೈತನ್ಯದ ಪ್ರಾಪರ್ಟೀಸು ಮತ್ತು ಅಲ್ಲಿರುವಂಥ ಪ್ರಾಪರ್ಟೀಸ್ ಎರಡು ಬಂದೆ. ಅದರಿಂದ ತತ್ ತ್ವಂ ಅಸಿ, ಅದು ನೀನೇ ಆಗಿದ್ಯಾ ಅಂತ ಹೇಳಿರುತ್ತದೆ. ತತ್ವಮಸಿ ಅಂದರೆ ಈ ಗಣಪತಿಯನ್ನು ನಾವೇನು ಆಕಾರದಲ್ಲಿ ನೋಡ್ತಾ ಇದ್ದೀವಿ, ಅವನು ತ್ವಮೇವ ಪ್ರತ್ಯಕ್ಷಂ, ನನಗೆ ಕಾಣಿಸ್ತಾ ಇದೆಯಾ ನೀನು, ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಇದೆ ನನಗೆ. ಅಂದರೆ ಪ್ರತ್ಯಕ್ಷ ಅಂದರೆ ಡೈರೆಕ್ಟ್ ಎಸೆನ್ಸ್, ನನಗೆ ಅನುಭವಕ್ಕೆ ಬರ್ತಾ ಇದೆ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ನೀನು ತತ್ವಂ, ನೀನು ಅದೇ ಆಗಿದೆಯಾ, ಆ ಮಹಾವಾಕ್ಯ ನನಗೆ ತಿಳಿಸ್ಕೊಡ್ತಾ ಇದೆಯಾ ಅಂತ. ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ. ಎಷ್ಟು ಸುಂದರವಾಗಿದೆ ನೋಡಿ. ತ್ವಮೇವ ಕೇವಲಂ ಕರ್ತಾಸಿ ಅಂದರೆ ಕರ್ತಾರ ನೀನೆ. ಕೇವಲಂ ಧರ್ತಾಸಿ ಅಂದರೆ ಕಾಪಾಡುವವನು ನೀನೆ. ತ್ವಮೇವ ಕೇವಲಂ ಹರ್ತಾಸಿ ಅಂದರೆ ನಾಶ ಮಾಡುವವನು ನೀನೆ. ಏನದು? ತ್ವಮೇವ ಕೇವಲಂ ಕರ್ತ. ಶಬ್ದಗಳು ನೋಡಿ ಎಷ್ಟು ಸುಂದರವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕರ್ತ ಅಂದರೆ ಮಾಡುವವನು, ಕರ್ತಾಸಿ. ಧರ್ತಾಸಿ ಅಂದರೆ ಕಾಪಾಡುವವನು, ಹರ್ತಾಸಿ ಅಂದರೆ ಹರಣ ಮಾಡುವವನು. ಇಲ್ಲಿ ಗಾಡ್ ಅಂತ ಹೇಳುವಾಗ ಜನರೇಟರ್, ಆಪರೇಟರ್, ಡಿಸ್ಟ್ರಾಯರ್ ಅಂತ ಹೇಳ್ತೀವಲ್ವ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಲ್ವ. ಸೃಷ್ಟಿಕರ್ತ, ಲಯಕರ್ತ ಮತ್ತು ನಾಶ ಮಾಡುವಂಥವನು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಆ ರೀತಿಯಾಗಿ ಇವನಿಲ್ಲಿ ಕರ್ತ, ಧರ್ತ ಮತ್ತು ಹರ್ತ ಮೂರನ್ನೂ ಮಾಡ್ತಾನೆ ಅವನು ಅಂತ. ಅವನ ಸೃಷ್ಟಿಯನ್ನು ಮಾಡ್ತಾನೆ, ಕಾಪಾಡ್ತಾನೆ ಮತ್ತು ನಾಶವನ್ನು ಮಾಡ್ತಾನೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳುವಾಗಲ್ಲ, ಈ ಗಣಪತಿ ಏನು ಸೃಷ್ಟಿ ಮಾಡ್ತಾನೆ, ಏನನ್ನು ಕಾಪಾಡ್ತಾನೆ, ಏನನ್ನು ಡಿಸ್ಟ್ರಾಯ್ ಮಾಡ್ತಾನೆ, ಬಹಳ ಅರ್ಥಗಳಲ್ಲಿ ಹೇಳ್ತಾರೆ ಅದನ್ನೆಲ್ಲ. ಒಂದು ಅರ್ಥದಲ್ಲಿ ಏನಪ್ಪ, ನನ್ನಲ್ಲಿ ಏನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಗಣಪತಿ? ಜ್ಞಾನವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಅಂದರೆ ಜ್ಞಾನವನ್ನು ಸೃಷ್ಟಿ ಅಲ್ಲ, ಆ ಜ್ಞಾನದ ಬಗ್ಗೆ ಆಸಕ್ತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ, ನಾನು ತಿಳ್ಕೊಳ್ಳೋದಕ್ಕೆ. ಹಾಗಾದರೆ ನನಗೆ ಇದುವರೆಗೂ ಏನು ಜ್ಞಾನ ಇರಲೇ ಇಲ್ವಾ? ಸ್ವಲ್ಪ ಸ್ವಲ್ಪ ಇತ್ತು, ಅದನ್ನು ಕಾಪಾಡ್ತಾನೆ ಅವನು. ಹಾಗಾದರೆ ನಾಶ ಮಾಡೋದು ಹೇಗೆ? ಬರೀ ಒಳ್ಳೆಯದನ್ನೇ ತಿಳ್ಕೊಂಡಿದ್ದ ನಾನು? ಇಲ್ಲ, ಏನೋ ಸ್ವಲ್ಪ ಕೆಟ್ಟದ್ದು ಇತ್ತು ನನ್ನಲ್ಲಿ, ಆ ಕೆಟ್ಟದ್ದನ್ನು ಅವನು ನಾಶ ಮಾಡ್ತಾನೆ. ಹಾಗಾಗಿ ಅವನು ಕರ್ತಾರ, ಹರ್ತಾರ ಮತ್ತು ಕರ್ತಾರ, ಧರ್ತಾರ ಮತ್ತು ಹರ್ತಾರ. ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ತ್ವಂ ಏವ,
ತ್ವಂ ಏವ ಅನ್ನೋದು ಶಬ್ದ ಇವಾಗ ಸಾಕಷ್ಟು ಪರಿಚಯ ಆಗೋದ್ರಿಂದ ಮತ್ತೆ ಮತ್ತೆ ನಾನು ಹೇಳಲ್ಲ. ತ್ವಂ ಏವ ಕೇವಲಂ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ತ್ವಮೇವ ಸರ್ವಂ, ನೀನೇ ಎಲ್ಲವೂ, ಸರ್ವಂ. ಖಲು ಅಂತ ಹೇಳಿದ್ರೆ ಇಂಡೀಡ್, ಅಫ್ಕೋರ್ಸ್, ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂತ. ತ್ವಮೇವ ಸರ್ವಂ ಖಲ್ವಿದಂ, ಖಲ್ವಿದಂ ಇದಂ ಅಂದರೆ ಇದು, ಬ್ರಹ್ಮಾಸಿ ಅಂದರೆ ಬ್ರಹ್ಮ. ಇಲ್ಲಿ ಬ್ರಹ್ಮ ಅಂತ ಹೇಳುವಾಗ ಏನೋ ಚತುರ್ಮುಖ ಬ್ರಹ್ಮನನ್ನ ಹೇಳ್ತಾ ಇಲ್ಲ, ಸರ್ವವ್ಯಾಪಿ ಆಗಿರುವ ಬ್ರಹ್ಮ ನೀನು. ನೀನೇ ಎಲ್ಲವೂ ಆಗಿದ್ಯಾ, ಎಲ್ಲದರಲ್ಲೂ ನೀನೇ ಇದೆಯಾ, ಎಲ್ಲವೂ ನಿನ್ನಲ್ಲೇ ಇದೆ, ಆ ಬ್ರಹ್ಮ ನೀನು. ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ಯಾಕೆ? ಅವನೇ ಕರ್ತ, ಅವನೇ ಧರ್ತ, ಅವನೇ ಹರ್ತ ಅಂತ ಆದಮೇಲೆ ಅವನಲ್ಲೇ ಎಲ್ಲವೂ ಇದೆ ಅಂದಮೇಲೆ ಅವನೇ ಬ್ರಹ್ಮ. ಆದ್ದರಿಂದ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ. ಎಷ್ಟು ಚೆನ್ನಾಗಿದೆ. ಸಾಕ್ಷಾತ್ ಆತ್ಮಾಸಿ ನಿತ್ಯಂ ಅಂದರೆ ಸಾಕ್ಷಾತ್ ಆತ್ಮಾಸಿ ನಿತ್ಯಂ. ಅಸಿ ಅಂದರೆ ಇದೆಯಾ ಅಂತ, ನಿತ್ಯಂ ಎಟರ್ನಲ್. ಆತ್ಮಾಸಿ, ಈಗ ನನ್ನಲ್ಲಿರುವ ಚೈತನ್ಯ ಶಕ್ತಿಯು ಆ ಬ್ರಹ್ಮ ಏನಿದೆ, ನೀನು ಬ್ರಹ್ಮ ಅಂತ ಹೇಳಿದೆ, ಅದು ಬೇರೆ ಆಗಲೇ ಇಲ್ಲ. ಯಾಕೆ? ದ್ಯಾಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಲೈಫ್. ಆ ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ, ನಿತ್ಯವೂ ಇರುವಂತಹ ಆ ಆತ್ಮ ಚೈತನ್ಯ ನನ್ನಲ್ಲಿ ಏನಿದೆ ಅದು ನೀನೇ. ತ್ವಂ, ತ್ವಂ ಅಂದರೆ ನೀನು. ಸಾಕ್ಷಾತ್ ಆತ್ಮ, ನನ್ನಲ್ಲಿರುವ ಆತ್ಮ ಏನಿದೆ ನಿತ್ಯವೂ ಇರುವಂಥದ್ದು. ನಮ್ಗೆ ಗೊತ್ತಿದೆ ಈ ಶರೀರ ಬಿದ್ದು ಹೋಗುತ್ತೆ, ಆದರೆ ಆತ್ಮ ಹಾಗೆ ಉಳಿದಿರುತ್ತೆ. ಆ ನಿತ್ಯ ಶುದ್ಧ ಆನಂದ ಸ್ವರೂಪ ನೀನು ಅನ್ನೋದು ನನಗೆ ಗೊತ್ತಿದೆ, ಅದು ನೀನೇ ಅಂತ. ನೋಡಿ ಎಷ್ಟು ಸುಂದರವಾಗಿದೆ. ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ. ಋತಂ ವಚ್ಮಿ ಸತ್ಯಂ ವಚ್ಮಿ. ಅಂದರೆ ಋತಂ ಅಂದರೆ ಏನೋ ಸತ್ಯ, ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಋತಂ ಅಂದರೂ ಕೂಡ ಸತ್ಯ. ಅಂದರೆ ಯಾವ ರೀತಿಯ ಋತಂ ಅದು? ಈ ಶಾಸ್ತ್ರಗಳಲ್ಲಿ ಏನು ಸತ್ಯವನ್ನು ಹೇಳಿದೆಯಲ್ಲ, ಶಾಸ್ತ್ರದಲ್ಲಿ ತಿಳ್ಕೊಂಡು ನಾನೇನು ಹೇಳ್ತಾ ಇದ್ದೀನಿ ಅದು ಸತ್ಯ. ಈಗ ತತ್ವಮಸಿ ಹೇಳಿದ್ದಾರೆ, ಸತ್ಯ ಅದು. ಯಾವುದು ಹೇಗೆ ಸತ್ಯ ಅಂತ ಗೊತ್ತು ನನಗೆ, ಶಾಸ್ತ್ರದಲ್ಲಿ ಕೇಳಿದ್ದೀನಿ, ಆ ಸತ್ಯ ನನಗೆ ಗೊತ್ತು. ಇನ್ನೊಂದು ಸತ್ಯಂ, ಋತಂ ಅಂದರೆ ಅದು ಶಾಸ್ತ್ರದಲ್ಲಿ ಹೇಳಿರುವ ಸತ್ಯ. ಋತಂ ವಚ್ಮಿ ಹೇಳ್ತಾ ಇದ್ದೀನಿ ನಾನು, ಸತ್ಯಂ ವಚ್ಮಿ ಸತ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ನಾನೇ ವೆರಿಫೈ ಮಾಡಿಕೊಂಡು ಇದೆಲ್ಲ ಹೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ಸತ್ಯ ಅನ್ನೋದನ್ನು ಕಂಡುಕೊಂಡಿದ್ದೀನಲ್ವಾ, ಆ ಸತ್ಯವನ್ನು ನಾನು ಹೇಳ್ತೀನಿ ಅಂತ. ಶಾಸ್ತ್ರದಲ್ಲಿ ಹೇಳಿರೋ ಸತ್ಯ ನಾನು ಒಪ್ಕೊಳ್ತೀನಿ, ಆದರೆ ಅದು ನನ್ನ ಅನುಭವಕ್ಕೆ ಬರಬೇಕಾದ್ರೆ ಬಹಳಷ್ಟು ದಿನಗಳು ಬೇಕಾಗತ್ತೆ. ಈ ಜ್ಞಾನ ಅನ್ನುವಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ, ಶ್ರವಣದಿಂದ ಒಂದು 25% ಸಿಗುತ್ತೆ, ಓದಿದ್ರೆ ಶ್ರವಣದಿಂದ. ಮನನದಿಂದ, ಶ್ರವಣದಿಂದ ಏನೋ ಒಂದು ವಿಚಾರ ತಿಳ್ಕೊಳ್ತೀವಿ, ಮನನ ಅಂದರೆ ನನಗಾಗಲೇ ಏನೋ ವಿಚಾರಗಳು ಗೊತ್ತಿದೆ, ಅದನ್ನು ಮಂಥನ ಮಾಡ್ತೀನಿ, ಅದು ಸರಿನೋ ಇದು ಸರಿನೋ. ಕಡೆಗೆ ಏನು ಮಾಡಿದ್ರು ಗೊತ್ತಾಗುತ್ತೆ ಶಾಸ್ತ್ರದಲ್ಲಿ ಹೇಳಿರೋದು ಸರಿ ಅಂತ ಒಪ್ಕೊಳ್ತೀನಿ ಅಲ್ವಾ. ಶ್ರವಣ ಮನನ. ಹೌದು, ಗೊತ್ತಾದ ಮೇಲೆ ನಿಧಿಧ್ಯಾಸನ ಮಾಡ್ತೀನಿ, ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ ಎಷ್ಟೋ ಜನಗಳ ಜೊತೆ, ಹೌದಾ ಅಂತೆಲ್ಲ. ಆದ್ದರಿಂದ ಶ್ರವಣದಿಂದ ಒಂದು 25% ಬರುತ್ತೆ, ಮನನ ನಿಧಿಧ್ಯಾಸನದಿಂದ ಒಂದು 25% ಬರುತ್ತೆ. ಜಗತ್ತಿನ ಜೊತೆ, ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಸ್ ಮಾಡಿ ಅದು ಹೌದಾ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ ಇನ್ನೊಂದು ಸಲ, ಅದರಿಂದ ಒಂದು 25% ಸಿಗುತ್ತೆ. ಇನ್ನು 25% ನಾನು ಜೀವಿಸ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಆದ್ದರಿಂದ ಈ ಶಾಸ್ತ್ರದಲ್ಲಿ ಹೇಳಿರೋ
ಏನು ಸತ್ಯ ಇದೆ ಅದನ್ನು ಒಪ್ಕೊಳ್ತೀವಿ ಅಷ್ಟೇ. ಅದು ಅನುಭವಕ್ಕೆ ಬರಬೇಕಾದ್ರೆ ಮುಂದೆ. ಆದರೆ ನಮ್ಗೆ ಗ್ಯಾರಂಟಿ ಇದೆ ಏನಂತ, ಅದು ಸತ್ಯ ಅಂತ. ಯಾಕೆ ನಮ್ಮ ಹಿರಿಯರೆಲ್ಲ ಆ ರೀತಿ ಬಾಳಿ ಬದುಕಿ ಹೌದು ಅಂತ ಸಿಗ್ನೇಚರ್ ಹಾಕಿದ್ದಾರೆ. ಹೌದು ಹಾಗೆ ಆಗೋದದು, ಒಳ್ಳೆಯದೇ ಆಗತ್ತೆ ಅಂತೆಲ್ಲ. ಅದನ್ನು ನಾನು ಇಲ್ಲ ಅಂತ ಏನು ಹೇಳಲಿಕ್ಕೆ ಧೈರ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಆಗಿರುವಂಥದ್ದನ್ನು ಮತ್ತೆ ಮತ್ತೆ ನಾನು ಓದಿ ತಿಳ್ಕೊಂಡು ಅದನ್ನು ನನ್ನದಾಗಿಸ್ಕೊಂಡು ಅದು ಅನುಭವಕ್ಕೆ ಬರಲಿಕ್ಕೆ ಕೆಲವು ಕಾಲ ಬೇಕಾಗುತ್ತೆ. ಋತಂ ವಚ್ಮಿ, ಋತಂ ಅಂದರೆ ನೆನ್ಪಿಟ್ಕೊಳ್ಳಿ, ಶಾಸ್ತ್ರದಲ್ಲಿ ಹೇಳಿರುವ ಸತ್ಯ. ಋತಂ ವಚ್ಮಿ, ಸತ್ಯಂ ವಚ್ಮಿ, ಅದರಲ್ಲಿ ಕೆಲವು ನನ್ನ ಅನುಭವಕ್ಕೂ ಬಂದಿದೆ, ಅದನ್ನು ನಾನು ಹೇಳ್ತೀನಿ, ಸತ್ಯವನ್ನು ಹೇಳ್ತೀನಿ. ಯಾರು ಹೇಳ್ತಾರೆ ಇದನ್ನು? ತಿಳಿದವ್ರು ಹೇಳ್ತಾರೆ, ಋಷಿಗಳು ಹೇಳ್ತಾರೆ. ಹಾಗೆ ಗುರುಗಳು, ನಮಗೆ ಪಾಠ ಮಾಡಿದವರು, ಟೀಚರ್ಸು, ಅವರೆಲ್ಲ ಆ ಅನುಭವವನ್ನು ಪಡೆದಿದ್ದಾರಲ್ವ, ಅವರು ಆ ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿದಾಗ ನಾನು ಅದನ್ನು ಒಪ್ಕೊಳ್ತೀನಿ. ಯಾಕೆ, ಶಾಸ್ತ್ರದಲ್ಲೂ ಅದೇ ಹೇಳಿದೆ, ಅನುಭವದಲ್ಲೂ ಕೂಡ ಈ ರೀತಿಯಾಗಿ ಬದುಕಿದವರು ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದಮೇಲೆ ನಾನು ಕೂಡ ಒಪ್ಕೊಳ್ಬೇಕು ಅಂತ. ಹಿಂದೆ ಎಲ್ಲ ನಾವು ಸಣ್ಣ ಮಕ್ಕಳಿರುವಾಗ ದೊಡ್ಡವ್ರು ಏನಾದರೂ ಹೇಳಿದ್ರೆ ಹೇಳ್ತಾಯಿದ್ರು, ದೊಡ್ಡವ್ರು ಹೇಳಿದ್ಮೇಲೆ ಸುಮ್ಮನೆ ಕೇಳಬೇಕು, ಪ್ರಶ್ನೆ ಮಾಡಬಾರ್ದು ಅಂತ. ಈಗಿನ ಮಕ್ಕಳ ಥರ ಪ್ರಶ್ನೆ ಮಾಡೋಕೆ ಕೇಳಬೇಕು, ಸುಮ್ಮನೆ ಒಪ್ಕೋಬಾರ್ದು ಅಂತೆಲ್ಲ ಹೇಳ್ತಾ ಇರಲಿಲ್ಲ. ದೊಡ್ಡವ್ರು ಹೇಳ್ತಾರೆ ಅಂದಮೇಲೆ ಕೇಳು, ಅವ್ರು ಹೇಳಿದ್ದು ಸರಿ ಒಪ್ಕೊ ಅಷ್ಟೇ. ಯಾಕೆ, ಅವ್ರಿಗೆ ಜ್ಞಾನವೂ ಇರ್ತಾಯಿತ್ತು, ಅದ್ರ ಜೊತೆಗೆ ಅನುಭವನೂ ಇರ್ತಾಯಿತ್ತು. ಅದರಿಂದ ಅವ್ರು ಹೇಳೋದನ್ನು ನಾವು ಒಪ್ಕೊಳ್ತಾ ಇದ್ವಿ. ಆದ್ದರಿಂದ ನೋಡಿ, ಇಲ್ಲಿ ಋತಂ ವಚ್ಮಿ, ಸತ್ಯಂ ವಚ್ಮಿ, ಸತ್ಯವನ್ನು ಹೇಳ್ತೀನಿ ಅಂತ. ಈಗ ಬಹುಶಃ ಈ ಮಂತ್ರ ಇನ್ನೂ ಸುಂದರವಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ನಾನು ಇನ್ನೊಂದು ಸಲ ಈ ಮಂತ್ರವನ್ನು ಹೇಳ್ತೀನಿ, ಆ ಅರ್ಥವನ್ನು ನೀವು ಹಾಗೆ ಮತ್ತೊಮ್ಮೆ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಗೊತ್ತಾಗತ್ತೆ. ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ. ಅಲ್ಲಿ ನಿಲ್ಲಿಸ್ತೀನಿ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.